ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೂತಾಯಿ ಮೀನು ಸಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ಖಾರದ ಪುಡಿ, ಅರಿಶಿನ ಪುಡಿ, 1 ಸ್ಪೂನು ಸಾಲ್ಟು, 1 ಲಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಖಾರ ಹುರಿಯೋಣ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊದಲನೇದಾಗಿ ಧನಿಯಾ ಕಾಳನ್ನು ಹಾಕ್ಕೊಳ್ತೀನಿ. ನಾನು ಈ ಸ್ಪೂನಲ್ಲಿ 5 ಸ್ಪೂನಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ. ಹಾಗೆ ಇದಕ್ಕೇನೆ ನಾನು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ತೀನಿ. 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಈ ಕಾಳು ಮೆಣಸಿನ ಜೊತೆಗೇ ಈಗ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಚಿಕ್ಕ ಸ್ಪೂನ್ ಆಗಿದ್ದರಿಂದ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಇದಕ್ಕೇ. ಇದು ತುಂಬ ಚಿಕ್ಕ ಸ್ಪೂನು, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ನಾವು ಇನ್ನೂ ಏನಂದರೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಂದರೆ ಅಜ್ವಾನ್, ಅಂದರೆ ಓಮಿನ ಕಾಳಿದೆ ಅಲ್ವಾ, ಅದನ್ನು ಈಗ ಹಾಕಲ್ಲ ನಾನು. ಆಮೇಲೆ ಇದನ್ನು ಚೆನ್ನಾಗಿ ಹುರಿದ್ಮೇಲೆ ಹಾಕೋಣ. ಯಾಕೆ ಅಂದರೆ ಅದು ಬೇಗ ಹೊತ್ತೋಗ್ಬೋದು, ಅದಕ್ಕೋಸ್ಕರ. ಚಿಕ್ಕದಲ್ವ ಅದು, ಅದಕ್ಕೆ ಕೊನೆಯಲ್ಲಿ ಹಾಕಿದರೆ ಸಾಕಾಗುತ್ತೆ. ಅದಕ್ಕೆ ಈಗ ಇದು ನೋಡಿದ್ರಲ್ಲ, ಇದನ್ನೇ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ಇದು ಆಲ್ರೆಡಿ ಈಗ ಉರಿತಾ ಇದೆ ಅಲ್ವಾ. ಇದಕ್ಕೆ ನಾನು ಯಾವುದೇ ರೀತಿಯ ಆಯಿಲ್ ಏನೂ ಮಿಕ್ಸ್ ಮಾಡ್ತಾ ಇಲ್ಲ, ಹಾಗೇ ಉರಿತಾ ಇದ್ದೀನಿ. ಈಗ ನೋಡಿ, ನಾನು ಅಜ್ವಾನ್, ಅಂದರೆ ಓಮಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಜೀರಿಗೆ ಹಾಕಿದ್ದೀನಲ್ವ, ಅದೇ ಸ್ಪೂನಲ್ಲಿ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಫುಲ್ ಏನು ಹಾಕಲಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಜಸ್ಟು. ಈಗ ಇದನ್ನು ನೋಡಿ, ಇದು ಆಲ್ರೆಡಿ ಆಗ್ತಾ ಬಂತು. ಈಗ ಇದು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ನಾವು ಒಂದು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕಾಗತ್ತೆ ಇದು. ನೋಡಿ, ಈಗ ಇದೇ ಪಾತ್ರೆಗೆ ನಾನು ಕಡ್ಡಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10ರಿಂದ 12 ಇದೆ ಕಡ್ಡಿ ಮೆಣಸು. ಇದೇನು ತುಂಬ ಖಾರ ಏನಿಲ್ಲ, ತುಂಬ ವಿಪರೀತ ಖಾರ ಆಗೋಷ್ಟೇನೂ ಇಲ್ಲ ಇದು. ಅದಕ್ಕೋಸ್ಕರ ಇದನ್ನು ಒಂದು 12 ತಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ನಾವು ಲೈಟಾಗಿ ಹುರ್ಕೋಬೇಕು, ತುಂಬ ಹೊತ್ತಿಸ್ಲೂಬಾರ್ದು. ಹಾಗಂತ ಹುರಿದೇ ಇದ್ದರೆ ಅದು ಒಂಥರ ಏನು ಹೇಳಿ, ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಆ ಮೆಣಸಿನ ಫ್ಲೇವರ್ ಬರಬೇಕು. ಆ ಥರವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಯೋಣ. ನೋಡಿ, ಈಗ ಇದನ್ನು ಹುರಿತಾ ಇದ್ದೀನಲ್ವ, ಇಲ್ಲಿ ನೋಡಿ, ನಾನು ಇದರಲ್ಲಿ 1 ಕಪ್ಪು ಆಲ್ರೆಡಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ದೊಡ್ಡ ಇದು ಏನು ಹೇಳಿ ಕ್ರಿಕೆಟ್ ಬಾಲ್ ಇರುತ್ತಲ್ವ, ಅಷ್ಟು ಅಂತ ಅಂದ್ಕೊಳ್ಳಿ, ಅಥವಾ ಒಂದು ದೊಡ್ಡ ಮುಷ್ಟಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ 1 ಮುಷ್ಟಿಯಷ್ಟು ಹುಣಸೆ ಹುಳಿ ನಾನು ಇದರಲ್ಲಿ 1 ಕಪ್ ಆಗಿದೆ. ಕ್ಲೀನ್ ಮಾಡಿ ಅದನ್ನು ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ. ನೋಡಿ, ಮೆಣಸು ಆಲ್ರೆಡಿ ಇದು ಸ್ವಲ್ಪ ಕಲ್ಲರ್ ಇದಾಗಿದೆ ಅಲ್ವಾ, ಇಷ್ಟ ಆದರೆ ಸಾಕಾಗತ್ತೆ. ಹೀಗೆ ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾಗಿ ಅದು ಸ್ವಲ್ಪ ರೋಸ್ಟ್ ಆಗಿಬಿಡುತ್ತೆ ಆವಾಗ ಮೆಣಸು. ಈ ಕಡೆ ನೋಡಿ, ನಾನು ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಇದಕ್ಕೆ 4ರಿಂದ 4 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಇಂಚಷ್ಟು ಶುಂಠಿ. ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ನೀವೇನು ಹೇಳಿ, ಶುಂಠಿ ತುಂಬ ಹಾಕಲಿಕ್ಕೆ ಹೋಗಬೇಡಿ. ಮೆಣಸಿನಕಾಳು ಹಾಕಿ ಶುಂಠಿನೂ ತುಂಬ ಹಾಕಿದರೆ ಕಹಿ ಬಂದುಬಿಡತ್ತೆ ಸಾಂಬಾರು, ಅದಕ್ಕೋಸ್ಕರ. ನೋಡಿ, ಈಗ ಇದಕ್ಕೆ ನಾನು ಏನು ಹೇಳಿ ಶುಂಠಿ ಹಾಕಿದ ಮೇಲೇ ನೋಡಿ ಇಲ್ಲಿ ಹಾಕಿದ್ದೀನಲ್ವ. ಈಗ ನಾವು ಏನು ಮಾಡಬೇಕಂದ್ರೆ ಇದನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ, ಹುಣಸೆ ಹುಳಿಯನ್ನು. ಈಗ ಹಾಕಲಿಕ್ಕೆ ಹೋಗೋದು ಬೇಡ. ಈಗ ನೋಡಿ, ಇದಕ್ಕೆ ನಾನು ಇಲ್ಲಿ 2 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ ನೋಡಿ, ಇಲ್ಲಿ ಜೀರಿಗೆ ಮೆಣಸಿದೆ ಅಲ್ವಾ, ಇದು ಹಸಿ ಜೀರಿಗೆ ಮೆಣಸು. ಇದೊಂದು 5-6 ತಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಹಾಕಿರೋ ಒಣಮೆಣಸೇನು ತುಂಬ ಖಾರ ಏನಿಲ್ಲ, ಅದಕ್ಕೆ ಒಂದು 6 ಜೀರಿಗೆ ಮೆಣಸು, 2 ಈರುಳ್ಳಿಯನ್ನು ಕಟ್ ಮಾಡಿ ಕಡಿಯೋ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಪಕ್ಕದಲ್ಲಿ ಮೆಣಸನ್ನು ಆರಲಿಕ್ಕೆ ಬಿಟ್ಟಿದ್ದೀವಲ್ವ, ಅದನ್ನು ಕೂಡ ಈಗ ಇದಕ್ಕೇ ಹಾಕ್ಕೊಳ್ಳೋಣ.
ಈಗ ನೋಡಿ ಇದಿಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಾನು ಈ ಮಿಕ್ಸಿ ಜಾರಿಗೆ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಅಡುಗೆ ಅರಿಶಿನ ಇದೆಯಲ್ವ, ಅರಿಶಿನ ಪುಡಿ ಅದನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಅರಿಶಿನ ಇದಕ್ಕೆ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ನಾನು ಮೀನಿಗೆ ಹಾಕಿಟ್ಟಿದ್ದೀನಲ್ವ. ಇಲ್ಲಿ ನೋಡಿ ನಾನು ಒಂದು ಕೈಯಲ್ಲಿ ಎಷ್ಟು ಅಂದೇಳಿ ಒಂದೇ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಅಷ್ಟೇ ಕಾಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಕಾಯಿ ಹಾಕಬೇಡಿ. ಈಗ ನೆನೆಸಿಟ್ಟಿರೋ ಈ ಹುಣಸೆ ಹುಳಿಯನ್ನು ಕೂಡ ಇದಕ್ಕೇ ಹಾಕ್ಕೊಂಡು ಖಾರವನ್ನು ರುಬ್ಕೋಬೇಕು. ನೋಡಿ ಈಗ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ತುಂಬ ಕಾಯಿ ಹಾಕಬೇಡಿ. ನೋಡಿ ಈಗ ಖಾರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಅಲ್ವಾ. ಈಗ ಇದನ್ನು ನಾವು ಖಾರವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ ನಾನಿಲ್ಲಿ ಇಟ್ಟಿದ್ದೀನಲ್ವ, ಇದೇ ಪಾತ್ರೆಗೇ ಈ ಖಾರವನ್ನು ಹಾಕ್ಕೊಳ್ತೀನಿ. ನೀವು ಬೈಗೆ ಮೀನು ಸಾರಿಗೆ ತುಂಬ ನುಣ್ಣಗೆ ರುಬ್ಬಿದರೆ ತುಂಬ ಚೆನ್ನಾಗಿ ಬರುತ್ತೆ ಸಾರು. ನೋಡಿ ಈಗ ನಮಗೆ ಎಷ್ಟು ತೆಳು ಬೇಕು ಅಥವಾ ದಪ್ಪ ಬೇಕು ನೋಡಿ ನೀವು ನೀರನ್ನು ಹಾಕ್ಕೊಳ್ಳಿ. ನೋಡಿ ನಾನೆಷ್ಟು ಹಾಕ್ಕೊಂಡಿದ್ದೀನಿ ನೀರನ್ನು. ಇದು ಇನ್ನು ಕುದ್ಮೇಲೆ ಅದು ದಪ್ಪ ಬಂದುಬಿಡತ್ತೆ. ಏನಿಷ್ಟು ತೆಳು ಅಂತ ಅಂದ್ಕೊಳ್ಬೇಡಿ, ಇದು ಕುದ್ದು ದಪ್ಪ ಆಗುತ್ತೆ ಆಮೇಲೆ. ಏನಂದರೆ ನಾವು ಬೈಗೆ ಮೀನು ಸಾರಿಗೆ ಖಾರ, ಹುಳಿ, ಉಪ್ಪು ಇವಿಷ್ಟು ಪರ್ಫೆಕ್ಟ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸಾರು. ನೋಡಿ ನಾನು ಇಲ್ಲಿ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ನಾನು ಮೊದಲಿಗೆ ಮೀನಿಗೆ ಕೂಡ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಲ್ಟ್ ಹಾಕಿ ಕಲಸಿ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಮಾತ್ರ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಹುಳಿ ಹಾಕಿರೋದ್ರಿಂದ ಕೆಲವೊಮ್ಮೆ ಉಪ್ಪು ಕಡಿಮೆ ಅನಿಸುತ್ತೆ. ನಾವು ಎಷ್ಟು ಟೇಸ್ಟಿಗೆ ಸಾಲ್ಟ್ ಬೇಕು ನೋಡಿ ಹಾಕ್ಕೋಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟನ್ನು ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ ಈಗ ಇದು ಕುದೀತಾ ಇದೆ ಸಾರು ಅಲ್ವಾ, ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈಗ ಇದಕ್ಕೆ ನಾವು ಆಲ್ರೆಡಿ ಖಾರ ಎಲ್ಲ ಹಚ್ಚಿ ಇಟ್ಟಿದ್ದೀವಲ್ವ ಸ್ವಲ್ಪ, ಆ ಮೀನನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಬೂತಾಯಿ ಮೀನನ್ನು ಮೀನು ನೋಡಿ ತುಂಬ ದೊಡ್ಡನೂ ಇಲ್ಲ ತುಂಬ ಚಿಕ್ಕನೂ ಇಲ್ಲ, ಒಂಥರ ಮೀಡಿಯಮ್ ಆಗಿದೆ. ಮೀನು ಕೂಡ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿ. ನೋಡಿ ಈ ಥರವಾಗೆಲ್ಲ ಹಾಕ್ಕೊಳ್ಳಿ. ಮೊದಲಿಗೆ ಮಾತ್ರ ಸೌಟ್ ಹಾಕಿ ಕೊನೆಯಲ್ಲಿ ತನಕನೂ ಸೌಟ್ ಹಾಕ್ತಾ ಇರಬೇಡಿ ಮೀನು ಸಾರಿಗೆ, ಮೀನೆಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಆ ಫ್ಲೇವರ್ ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಮೀನು ಸಾರಿನ ಫ್ಲೇವರ್. ಈಗ ಒಂದು ಪ್ಲೇಟನ್ನು ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ ಈಗ ಇದು ಕುದಿ ಬಂದಿದೆ, ಆಲ್ರೆಡಿ ಸಾಂಬಾರು ಕುದಿ ಬಂದಿದೆ ಅಲ್ವಾ. ಈಗ ಇದನ್ನು ಹಗುರವಾಗಿ ಈ ಥರ ಶೇಕ್ ಮಾಡ್ಕೊಳ್ಳಿ, ಯಾಕಂದರೆ ಅಡಿಗಡೆ ಎಲ್ಲ ಹಿಡಿಬಾರ್ದಲ್ವ ಅದಕ್ಕೆ. ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡು ಪಾತ್ರೆನ ಹಿಡ್ಕೊಂಡು ಕ್ಲೀನಾಗಿ ತಿರುಗಿಸಿ, ಮಾತ್ರ ಸೌಟ್ ಹಾಕಿ ಇದು ಮಾಡಲಿಕ್ಕೆ ಹೋಗಬೇಡಿ ಸಾರಿಗೆ, ಯಾಕಂದರೆ ಮೀನೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಪುಡಿ ಆಗ್ಬೋದು. ನೋಡಿ ಈಗ ಎಷ್ಟು ದಪ್ಪ ಆಗಿದೆ ಸಾರು ಅಲ್ವಾ. ಇನ್ನೇನು ತುಂಬ ಹೊತ್ತೇನು ಕುದಿಸ್ತಾ ಇರಬೇಕಂತ ಏನಿಲ್ಲ, ಯಾಕಂದರೆ ತುಂಬ ಹೊತ್ತು ಕುದಿಸ್ತಾನೆ ಇದ್ದರೆ ಅದು ಮೀನೆಲ್ಲ ತುಂಬ ಅತಿಯಾಗಿ ಬೆಂದ್ಬಿಡುತ್ತೆ. ನೋಡಿ ಇದೀಗ ಆಯಿಲೆಲ್ಲ ಬಿಟ್ಟಿದೆ. ಈ ಥರ ನೋಡಿ ಆಯಿಲಿ ಥರ ಬಿಟ್ಟಿದ್ರೆ ಇದು ಆಲ್ಮೋಸ್ಟ್ ಆಗಿದೆ ಅಂತಲೇ. ಇಷ್ಟು ಆದರೆ ಸಾಕಾಗುತ್ತೆ. ಈ ಥರ ನೋಡಿ ಸೈಡಿಂದ ಈ ಥರ ಪಾತ್ರೆನ ಇದು ಮಾಡ್ತಾಯಿರಿ. ಚಿಮಟದಲ್ಲಿ ಎತ್ತಲಿಕ್ಕೆ ಹೋಗಬೇಡಿ, ತುಂಬ ಸಾಂಬಾರಿದ್ದಾಗ ಚಿಮಟದಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ. ಇಲ್ಲ ಒಂದು ಕ್ಲಾತ್ ತಗೊಂಡು ಕ್ಲೀನಾಗಿ ತಿರುಗಿಸಿ ಸಾಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಬೈಗೆ ಮೀನು ಸಾರು ಅಥವಾ ಬೂತಾಯಿ ಮೀನು ಕೂಡ ಅಂತಾರೆ ಅದಕ್ಕೆ. ತುಂಬ ಸಖತ್ತಾಗಿ ಬಂದಿದೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮಗೆ ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ತುಂಬ ಉಪ್ಪು ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಮತ್ತು ಅದಕ್ಕೋಸ್ಕರ
ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿದ್ರಲ್ಲ, ಹೀಗೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಈ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಕೂಡ ಶೇರ್ ಮಾಡಿ, ನಮಗೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಬೈಗೆ ಮೀನು ಸಾಂಬಾರು ಮಾಡೋದನ್ನು, ಅಥವಾ ಬೂತಾಯಿ ಮೀನು ಅಂತಲೂ ಹೇಳ್ತಾರೆ. ಇನ್ನು ಬೇರೆ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.